ಎಲ್ಲರಿಗೂ ನಮಸ್ಕಾರ ರೀ. ನೋಡ್ಬೋದು ರೀ, ನಾನು ಇವತ್ತು ದೊಡ್ಡದಾಗಿ ಚಕ್ಲಿ, ಬಿಳಿ ಬಣ್ಣದ ಚಕ್ಲಿ ನೋಡ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಸುಲಭವಾಗಿ ನಾನು ನಿಮಗೆ ಒಂದನ್ನು ಒಡೆದು ತೋರಿಸ್ತೀನಿ. ನೋಡ್ಬೋದು ಈ ಥರನೇ ಗರಿ ಗರಿಯಾಗಿ ನೋಡ್ಬೋದು ರೀ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಗುರವಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ತುಂಬ ಒಂದು ಚಕ್ಲಿಯನ್ನು ಮಾಡೋಣ. ತುಂಬ ಈಸಿಯಾಗಿರಿ. ನಾನಿದು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ತುಂಬ ಗರಿ ಗರಿಯಾಗಿ ತಿಂತಾ ಇದ್ದರೆ ನಮ್ಗೆ ಎಷ್ಟು ತಿಂದೀವಿ ಅಂಥೇಳಿ ಗೊತ್ತಾಗೋದಿಲ್ಲ. ಅಷ್ಟು ಗರಿ ಗರಿಯಾಗಿ ಬಾಯಲ್ಲಿಟ್ಟರೆ ಕರಗುವಂಥದ್ದು ಇವತ್ತೊಂದು ವೈಟ್ ಕಲರ್ ಚಕ್ಲಿಯನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಬಿಳಿ ಬಣ್ಣದ ಚಕ್ಲಿ. ಇವಾಗ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಒಂದು ಬೌಲ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ, ಇನ್ನು ನಾನು ಒಂದು ಅರ್ಧ ಬೌಲ್ನಷ್ಟು ತೊಗೋತೀನಿ. 1.5 ಬೌಲ್ನಷ್ಟು ನೀರನ್ನು ತೊಗೋತಾ ಇದ್ದೀನಿ. ಅಳತೆ ಮಾತ್ರ ಕರೆಕ್ಟಾಗಿ ನೋಡಿ ಹಾಕೋಬೇಕ್ರಿ. ಆಮೇಲೆ ಸರಿಗೆ ಬರಲಿಲ್ಲ, ಆಮೇಲೆ ಸ್ವಲ್ಪನೇ ಇದು ನಾವು ಅಳತೆ ಮಾತ್ರ ತುಂಬ ಚೆನ್ನಾಗಿ ತೊಗೋಬೇಕು. ಇವಾಗ ನೋಡ್ಬೋದು ನಮ್ಮದು ನೀರು ಕುದಿ ಬರ್ತಾ ಇದೆ ರೀ. ನಾವು ಇದು ಚಿರೋಟಿ ರವೆಯನ್ನು ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಹಾಕೋತಾ ಇದ್ದೀನಿ. ಅಂದರೆ ನೋಡಿ, ಸ್ವಲ್ಪ ಇದು ನಾವು ಸ್ಲೋ ಫ್ಲೇಮ್ನಲ್ಲೇ ಇಡಬೇಕು. ಇದು ನಾವು ಚಿರೋಟಿ ರವೆ ಇಟ್ಟು ಚೆನ್ನಾಗೆ. ಇವಾಗ ನಮ್ಮದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ. ನಾವು ಇದಕ್ಕೆ ಒಂದು ಸ್ವಲ್ಪನೇ, ಇವಾಗ ಇಲ್ಲಿ ನೋಡ್ಬೋದು ರೀ, 2 ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನು ಇಟ್ಕೊಂಡಿದ್ದೀನಿ. ಅನ್ಪಾಲಿಶ್ ಎಳ್ಳು ಇಟ್ಕೊಂಡಿದ್ದೀನಿ. 1/4 ಚಮಚದಷ್ಟು ನಾನು ಜೀರಿಗೆ ತೊಗೊಂಡಿನಿ. ಇದು ಕರಿ ಜೀರಿಗೆ ಅಂತ ನೋಡಿರಿ, ಅದು ಬರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಅಂದರೆ ಕೆಲವೊಬ್ರು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮತ್ತು ಓಂಕಾಳು 1 ಚಮಚ ತೊಗೊಂಡಿದ್ದೀನಿ ರೀ. 1 ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಫ್ಲೇಮ್ ಸ್ಲೋ ಇದೆ ನೋಡಿರಿ. ಇವಾಗನೇ ನಮ್ಮದೆಲ್ಲವನ್ನು ಹಾಕ್ಕೊಳ್ಳೋಣ, ಇದು ಇಟ್ಟಿರೋದೆಲ್ಲವನ್ನು. ಇವಾಗ ಇದಕ್ಕೆ ನೋಡಿರಿ, 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪನೇ ಇದು ನಮಗೆ ಕುದಿ ಬರಬೇಕು. ಇವಾಗ ನೋಡಿರಿ, ಇದನ್ನು ನಾವು ಸ್ವಲ್ಪನೇ 1 ನಿಮಿಷಗಳ ಕಾಲ ಇದನ್ನು ಸ್ವಲ್ಪನೇ ಈ ಥರ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ತಿರುಗಿಸ್ಕೊಂಡ್ರೆ ಸಾಕ್ರಿ. ನಮ್ಮದು ಹಾಕಿರೋಂಥದ್ದು ನಾವು ಇದೆಲ್ಲ ಮಸಾಲವನ್ನು ಚೆನ್ನಾಗಿ ಇಟ್ಕೋಬೇಕು ನೋಡಿರಿ. ನನಗೆ ಸ್ವಲ್ಪ ಎಳ್ಳಂದರೆ ತುಂಬ ಇಷ್ಟ, ಹಾಗಾಗಿ ಸ್ವಲ್ಪ ಎಳ್ಳನ್ನು ಜಾಸ್ತಿ ತೊಗೊಂಡಿದ್ದೆ. ಇವಾಗ ನೋಡ್ಬೋದು ರೀ, ಕುದಿಲಕತ್ತದ. ನಮ್ಮದು 1 ನಿಮಿಷ ಆಗಿದೆ. ನಾನು ಅರ್ಧ ಬೌಲ್ನಷ್ಟು ರವೆಯನ್ನು ತೊಗೊಂಡಿದ್ದೆ ನೋಡಿರಿ. ಚಿರೋಟಿ ರವೆ, ಅದು ಬಾಂಬೆ ರವೆ ಇತ್ತಂದ್ರೆ ಅದನ್ನು ಸಹ ತೊಗೋಬೇಕು. ಇದನ್ನು ಒಂದು ಸ್ವಲ್ಪನೇ ಹಾಕಿ ಇದನ್ನು ಈ ಥರ ಚೆನ್ನಾಗಿದ್ರೆ ಒಟ್ಟಿನಷ್ಟು ನಾನು ಅಕ್ಕಿ ಹಿಟ್ಟು ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪನೇ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಹೋಗ್ಬೇಕ್ರಿ. ಅಂದರೆ ಇದ್ರ ಒಟ್ಟಿಗೆ ಚೆನ್ನಾಗಿ ನಮಗೆ ಮಿಕ್ಸ್ ಮಾಡೋದಿರ್ತದೆ ರೀ. ನಾವು ಮೇಲ್ಗಡೆದೇನು ನೀರು ಹಾಕೋದೇನಿಲ್ಲ, ಮಿಕ್ಸ್ ಮಾಡಿದ್ದೇನೆ. ಅಂದರೆ ಇದು ನಮಗೆ 1ರಿಂದ 1 ಥರನೇ ಸ್ಲೋ ಫ್ಲೇಮ್ನಲ್ಲೇ ಹಿಟ್ಟನ್ನು ಕಲಿಸ್ಬೇಕು. ನೋಡ್ಬೋದು, ನಾವು ಹಿಟ್ಟು ಹಿಡಿದ್ರೆ ಈ ಥರ ನಮಗೆ ಬರುತ್ತೆ ರೀ. ಅಂದರೆ ನಮಗಿದು ಒಂಚೂರು ಆರದ ಮೇಲೆ ಇನ್ನೂ ನೀರಿನ ಅಂಶ ಇರುತ್ತೆ. ಅಂದರೆ ನಾವು ತುಂಬ ಜಾಸ್ತಿ ನೀರು ಹಾಕಬಾರ್ದು ರೀ. ನೀರು ಕಡಿಮೆ ಇದ್ರೂ ಬೇಕಿದ್ರೆ ಮೇಲೆ ಒಂಚೂರು ಹಾಕೊಂಡ್ರೆ ನಾವು ಕಲಿಸ್ಕೊಂಡ್ರೂ ಬರುತ್ತೆ ರೀ. ನೀರಾಯಿತು ಅಂತಂದರೆ ಒಳಗೆ ಚಕ್ಲಿ ಹಸಿ ಆಗಿರ್ತದೆ ರೀ. ಹಾಗಾಗಿ ನೋಡ್ಬೋದು, ಈ ಥರನೇ ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಮೇಲೆ ನಾನು ನೋಡಿರಿ, 2ರಿಂದ 3 ನಿಮಿಷಗಳ ಕಾಲ ಇದೇ ಥರನೇ ಮುಚ್ಚಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಚೆನ್ನಾಗಿ ಬಿಸಿ ಇರಬೇಕು, ಅಂದರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಮ್ದು 2ರಿಂದ 3 ನಿಮಿಷ ಆಗಿದೆ. ನಾನು ಕೆಳಗಡೆ ಇಡಿಸ್ಕೊತಾ ಇದ್ದೀನಿ. ಇದನ್ನು ನಾನು ಇವಾಗ ಕೆಳಗಡೆ ಇಡಿಸ್ಕೊಂಡಿದ್ದೀನಿ ರೀ. ಇವಾಗ ನಾನಿಲ್ಲಿ ದೊಡ್ಡದೊಂದು ತಟ್ಟೆ ಥರ ಇಟ್ಕೊಂಡಿದ್ದೇನೆ. ಇವಾಗ ಇದ್ರ ಮೇಲೇ ನಾನು ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ ರೀ. ನಮಗೆ ಸ್ವಲ್ಪ ಹಿಟ್ಟು ಬೆಂದಾಗ ಯಾವ ಥರ ಒಳ್ಳೆ ಪರಿಮಳ ಬರ್ತದೆ ನೋಡಿರಿ, ಆ ಥರ ಬರಬೇಕು. ನೋಡ್ಬೋದು, ನಮ್ಮದು ಹಿಟ್ಟು ಸ್ವಲ್ಪ ಇದನ್ನು ಇದೆ, ಸ್ವಲ್ಪ ಆರಿಸ್ಕೋಬೇಕು. ನಾನು ಇವಾಗ 2 ಥರ ಮಾಡ್ತಾ ಇದ್ದೀನಿ ರೀ. ಒಂದು ಇದು ಸಪ್ಪೆ ಈ ಥರ ಬೆಳೆದ ಚಕ್ಲೆ, ಒಂಥರ ಅಚ್ಕಾರದ ಪುಡಿ ಹಾಕಿ ಮತ್ತು ಸ್ಪೈಸಿಯಾಗಿ ಒಂದು ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ರೀ. ಚೂರು ಮೇಲ್ಗಡೆ ಈ ಥರನೇ ನೀರು ಸ್ವಲ್ಪ ಅಂದರೆ ಬಿಸಿ ಇರ್ತದೆ ನೋಡಿರಿ, ಅದು ನಮ್ಮ ಕೈಗೆ ತಾಗಬಾರ್ದು ಅಂತ ಹೇಳಿ ಇದನ್ನು ಈ ಥರನೇ ನಮಗೆ ಕಲಿಸ್ಕೊಂಡ್ರೆ ನೋಡಿರಿ. ನೋಡ್ಬೋದು ರೀ, ನಾನು ಸ್ವಲ್ಪನೇ ಇದನ್ನು ನೀರು ಹಾಕಿ ಒಂದು ಸರ್ತಿ ಕಲಿಸ್ಕೊಂಡಿದ್ದೇನೆ. ಇದು ಎಲ್ಲವನ್ನು ಈ ಥರನೇ ಸ್ವಲ್ಪ ಆದಷ್ಟು ನಮಗೆ ಹಿಟ್ಟು ಗಟ್ಟಿನೇ ಇರಬೇಕು, ತುಂಬ ಲೂಸ್ ಮಾಡ್ಕೋಬಾರ್ದು ರೀ. ಒಂಚೂರು ಗಟ್ಟಿ ಇದೆ ಅಂದಂಗೆ 1-2 ಟೇಬಲ್ ಸ್ಪೂನ್ನಷ್ಟು ನೀರನ್ನು ಈ ಥರ ನೋಡಿರಿ ಕಲಿಸಿದ್ರೆ ಬೇಗನೆ ನಮಗೆ ಇದು ರವೆ ಹಾಕಿದ್ರ ಕಡಿಂದಾಗಿ ತುಂಬ ನೀರನ್ನು ಹಾಕೋದು ಸರಿ ಆಗಲ್ಲ ರೀ. ನೋಡ್ಬೋದು, ನಮಗೆ ಹಿಟ್ಟು ಇವಾಗ ಸರಿ ಆಗಿದೆ. ಬೋದು, ನಾನು ಈ ಥರ ಒಳ್ಳೆ ಥರನೇ ಒಂದನ್ನು ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಸ್ಟಾರ್ ಹೂವು ಬರುತ್ತೆ ನೋಡಿರಿ, ಚಕ್ಲಿದು ಇದೆ ತೊಗೊಂಡಿದ್ದೇನೆ. ಇದರೊಳಗೇ ನೋಡಿರಿ ಒಂದು ಸ್ವಲ್ಪನೇ ನಾವು ಆಯಿಲನ್ನು ಈ ಥರನೇ ಬಿಟ್ಕೋಬೇಕ್ರಿ. ಅಂದರೆ ಸ್ವಲ್ಪ ನಮ್ಮದು ಸ್ಮೂತ್ನ ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ಇದನ್ನು ಒಂದು ಚೂರು ಈ ಥರ ಮಾಡ್ತಾಯಿದ್ದೀನಿ. ಹಚ್ಕೊಂಡು ಇಟ್ಕೊಂಡ್ಮೇಲೆ ಮತ್ತು ಇದನ್ನು ಒಂದು ಚೂರು ನಾವು ಆಯಿಲ್ ಇದನ್ನು ನಾನು ಸ್ಟಾರನ್ನು
ಹಾಕಿ ಇಟ್ಕೊತಾ ಇದ್ದೀನಿ ರೀ. ಇವಾಗ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ. ನಾನಿಲ್ಲಿ ಆಯಿಲ್ ಶೀಟನ್ನು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಮಾಡಿ ಹಾಕೋ ಸ್ವಲ್ಪನೇ ನಾನು ನೋಡಿರಿ ಹಿಟ್ಟನ್ನು ತೊಗೊಂಡು ಸ್ವಲ್ಪನೇ ಇದನ್ನು ಆಯಿಲನ್ನು ಈ ಥರನೇ ಹಚ್ಕೊಂಡಿದ್ದೇನೆ. ಬರ್ತದೆ ರೀ ಈ ಥರ ನಾವು ಇಟ್ಕೊಂಡಾಗೆ ಇದಕ್ಕೆ ನಾನು ಹಾಕೋತಾ ಇದ್ದೇನೆ. ಇವಾಗ ನಾನು ಎಲ್ಲವನ್ನು ಇಟ್ಕೊಂಡಿದ್ದೇನೆ ರೀ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾನು ಟೈಟು ಮಾಡ್ಕೊತಾ ಇದ್ದೇನೆ ರೀ. ರೆಡಿಯಾಗಿದೆ ರೀ. ನಾನು ಇದನ್ನು ಒಂಚೂರು ನೋಡ್ಬೋದು ರೀ. ತುಂಬ ಸುಲಭವಾಗಿ ಬರುತ್ತೆ. ಇದು ತುಂಬ ಕಟ್ನೂ ಆಗೋದಿಲ್ಲ. ನೋಡ್ಬೋದು ರೀ, ತುಂಬ ಈಸಿಯಾಗಿ ನೋಡ್ಬೋದು. ಇದು ಬಾಯಲ್ಲಿಟ್ಟರೆ ಕರಗುವಂಥದ್ದು ರೀ. ತುಂಬ ಒಂದು 5 ನಿಮಿಷದಲ್ಲಿ ಈ ಚಕ್ಲಿಯನ್ನು ರೆಡಿ ಮಾಡ್ಬೋದು. ಸ್ವಲ್ಪನೇ ನಾವು ಈ ಥರನೇ ಕಲಸಿಟ್ಕೊಂಡ್ರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇನ್ನೂ ಒಂದನ್ನು ಮಾಡ್ತಾಯಿದ್ದೇನೆ ರೀ. ಒಂದನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇಂಥದ್ದೆಲ್ಲ ಮನೆಗೆ ಮಕ್ಕಳಿಗೆ ಮಾಡಿಟ್ರೆ ನೋಡಿರಿ ಸಾಯಂಕಾಲ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ ನಾಗರ ಪಂಚಮಿ ಸಹ ಬರ್ತಾಯಿದೆ ನೋಡಿರಿ. ಹಾಗಾಗಿ ಈ ಥರ ಒಂದು ಚಕ್ಲಿಯನ್ನು ನಾವು ಮಾಡಿ ಇಟ್ಕೊಂಡ್ರೆ ನೋಡ್ಬೋದು ರೀ. ಎರಡನ್ನು ನಾನು ರೆಡಿ ಮಾಡಿದ್ದೇನೆ. ಇವಾಗ ಆಯಿಲ್ ಬಿಸಿ ಆಗಿದೆ. ಈ ಆಯಿಲಲ್ಲೇ ನಾನು ಬಿಡ್ತಾಯಿದ್ದೇನೆ ರೀ. ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀನಿ. ನಾವು ಬೇಕ್ರಿ ಒಳಗೆ ಆವಾಗ ತಂದಾಗ ನೋಡಿರಿ ದೊಡ್ಡದೇ ಇರುತ್ತೆ ನಮ್ಮದು. ಇವಾಗ ನೋಡ್ಬೋದು ರೀ, ನಾನು ಫಸ್ಟಿಗೆ ಹಾಕಿದ್ದೀನಲ್ಲ ಅದನ್ನು ನಾನು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಮ್ಮದು. ನಂದು ಚೂರ್ನು ಬಿಟ್ಕೊಂಡಿಲ್ಲ. ಇವಾಗ ನೋಡ್ಬೋದು ರೀ ನಂದು 2 ಚಕ್ಲಿ ರೆಡಿಯಾಗಿದೆ. ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ರೀ ತುಂಬ ಚೆನ್ನಾಗಿ ಗರಿ ಆಗಿರುತ್ತೆ ರೀ ನಮ್ಮದು. ಇವಾಗ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಾನು ಇನ್ನೂ 1-2 ಹಾಕ್ಕೊಂಡಿದ್ದೇನೆ. ತುಂಬ ಬೇಗ ಆಗುತ್ತೆ. ಸ್ವಲ್ಪನೇ ಆಯಿಲ್ ಮುಂಚೆ ಬಿಸಿ ಮಾಡಿರ್ತೀವಿ ನೋಡಿರಿ. ತುಂಬ ಬೇಗನೆ ನಮ್ಮದು ದೊಡ್ಡದೇ ಹಾಕಿದ್ದೇನೆ. ಇವಾಗ ನೋಡ್ಬೋದು ರೀ ನಾನು ಇಷ್ಟಕೊಂಡಂದರೆ ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೇನೆ. ಈ ಕೆಲವೊಂದು ಫಂಕ್ಷನ್ನಲ್ಲಿ ಅಲ್ಲಿ ಮಾಡ್ತಾರೆ ನೋಡಿರಿ ಇಷ್ಟು ಚೆನ್ನಾಗಿ ಗರಿ ಆಗಿ. ಇನ್ನು ನಾನು ಇದನ್ನು ಕರಿತಾ ಇದ್ದೀನಿ. ಇವಾಗ ನಾವು ತೆಗೆದಿಟ್ಕೊಂಡಿರೋವಂಥದ್ದು ರೀ. ಇದು ನಾವು ಪೆರಿ ಮಸಾಲ ಹಾಕಿ ಮಾಡೋಣ. ಸ್ವಲ್ಪ ನೀರು ಮೇಲ್ಗಡೆ ಈ ಥರನೇ ಹಾಕ್ಕೊಂಡು ನಾವು ಇದು ನೋಡಿರಿ ಪೆರಿ ಮಸಾಲ ಇದು 6.5 ಗ್ರಾಮ್ ಇದೆ. ಇಂಥದ್ದೊಂದು ಪ್ಯಾಕೆಟನ್ನು ಹಾಕೋತಾ ಇದ್ದೇನೆ. ಇದು ತಿನ್ನಲಕ್ಕತ್ರ ಇದನ್ನು ಮನಸ್ಸೇ ಆಗೋದಿಲ್ಲ ಬಿಡೋಕ್ಕೆ. ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದು ನಾವು ಫ್ರೆಂಚ್ ಫ್ರೈ ಅದು ಮಾಡ್ತಾರೆ ನೋಡಿರಿ. ಆ ಟೈಮ್ನಲ್ಲಿ ಹಾಕ್ತಾರೆ, ಮೇಲ್ಗಡೆನೂ ಸಹ ಹಾಕ್ತಾರೆ. ನಾನು ಇದಕ್ಕೇನೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಇದ್ರೊಟ್ಟಿಗೆ ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರಿ. ಇದಕ್ಕೆ ನಾನು ತುಂಬ ಚೆನ್ನಾಗಿರುತ್ತೆ. ಇದನ್ನು ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ಕೊಳ್ಳೋಣ. ಇದನ್ನು ಸ್ವಲ್ಪನೇ ನಾನು ಈ ಥರನೇ ಕಲಿಸ್ಕೊತಾ ಇದ್ದೀನಿ ರೀ. ಸ್ವಲ್ಪನೇ ನೀರು ಹಾಕಿಬಿಟ್ಟು. ತುಂಬ ಗಟ್ಟಿಗಿದೆ ನಮ್ಮದು. ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೇನೆ ರೀ. ಇಲ್ಲೇನೋ ಒಂಚೂರು ನಾನು ಇಟ್ಕೊತಿದ್ದೇನೆ. ಇದನ್ನು ನಾನು ಇದರೊಳಗೆ ಹಾಕ್ಕೋತಾ ಇದ್ದೇನೆ ರೀ. ಇವಾಗ ನೋಡ್ಬೋದು ನಾನು ಕೊನೆಯದಾಗಿ ನೋಡಿರಿ ನಮ್ಮದು ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ಬಿಳಿ ಕಲರ್ದು ಚಕ್ಲಿ ರೆಡಿ ಆಗಿದೆ. ಇವಾಗ ಸ್ವಲ್ಪನೇ ಇದಕ್ಕೆ ನೋಡಿರಿ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪನೇ ಇದನ್ನು ಈ ಥರನೇ ಇದು ಮಾಡಿ ನಾವು ಒಳಗಡೆ ಹಾಕ್ಕೊಂಡ್ರೆ ನೋಡಿರಿ ನಮಗೆ ಒಂದೇ ಸತ್ತಿಗೆ ಇದನ್ನು ರೆಡಿ ಆಗುತ್ತೆ. ನಾವು ಇದನ್ನು ಸಹ ನೋಡಿರಿ ಆಯಿಲ್ ಶೀಟ್ ಮೇಲೆ ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ಇದನ್ನು ನೋಡಿರಿ ಅದೇ ಥರನೇ ನಮಗೆ ಈ ಚಕ್ಲಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡ್ಬೋದು ರೀ ಅದು ವೈಟ್ ಆಗಿದೆ. ಸ್ವಲ್ಪ ಇದು ನಾವು ಪೆರಿ ಮಸಾಲ ಮೆಣಸಿನ್ಕಾಯಿ ಪುಡಿ ಹಾಕಿ ನೋಡಿರಿ ಹಾಗಾಗಿ ಆದಷ್ಟು ದೊಡ್ಡದನ್ನೇ ಹಾಕ್ಕೊಂಡಿದ್ದೇನೆ ನೋಡ್ಬೋದು. ಇವಾಗ ನಾನು ಆಯಿಲಲ್ಲಿ ಹಾಕೋತಾ ಇದ್ದೀನಿ ರೀ. ನಮ್ಮದು ಚಕ್ಲಿಯನ್ನು ಈ ಥರ ಹಾಕೋಣ. ಒಂದೊಂದೇ ಆಗಿ ನಾನು ಚೆನ್ನಾಗಿ ಇದನ್ನು ಗರಿ ಆಗಿನೇ ಫ್ರೈ ಮಾಡ್ಕೋಬೇಕು ರೀ. ಇವಾಗ ಇದನ್ನು ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ. ಹಾಕೊಳ್ಳೋಣ. ಇವಾಗ ನಾನು ಇದನ್ನು ಈ ಥರನೇ ನೋಡ್ಬೋದು ಟರ್ನ್ ಮಾಡಿ ಹಾಕೋತಾ ಇದ್ದೇನೆ. ಇವಾಗ ನಮ್ಮದು ನೋಡಿರಿ ಇದು ಬಬಲ್ಸ್ ಬರೋದು ಕಡಿಮೆ ಆಗಿದೆ. ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗರಿ ಆಗಿನೂ ಬಂದಿದೆ ರೀ. ನಾನು ಇನ್ನೊಂದನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ನಾನು ಕೊನೆಯದಾಗಿ ಇದೊಂದು ಚಕ್ಲಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ಇಷ್ಟೊಂದು ಚಕ್ಲಿ ಆಗಿದೆ. ಇವಾಗ ನೋಡ್ಬೋದು ರೀ ನಮ್ಮದು ಚಕ್ಲಿ ತುಂಬ ಚೆನ್ನಾಗಾಗಿದೆ. ನಾನು ನಿಮಗೊಂದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ರೀ ಈ ಥರ ಚಕ್ಲಿ ನಮ್ಮದು ಪೂರ್ತಿ ಬೇಕರಿಕ್ಕಿನಲ್ಲೂ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.